ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ. ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸರ್ವರಿಗೂ ವಂದನೆಗಳು. ಮನುಷ್ಯ ಆರೋಗ್ಯ ವೃದ್ಧಿ ಮಾಡಿಕೊಳ್ಳಲು ಯೋಗ ಧ್ಯಾನ ಮಾಡುವುದಕ್ಕೆ, ಶಾಂತಿ ನೆಮ್ಮದಿಯನ್ನು ಹೆಚ್ಚಿಸಿಕೊಳ್ಳುವ ಬಗೆಗಿನ ಒಳ್ಳೆಯ ವಿಷಯಗಳನ್ನು ಅರಿಯಲು ಆಚರಿಸಲು ಸಮಯವಿಲ್ಲ ಎನ್ನುತ್ತಾನೆ. ಶಾಂತಿ ನೆಮ್ಮದಿ ಆರೋಗ್ಯದ ಕೊರತೆಯಾದಾಗ ಅಯ್ಯೋ ಯೋಗ ಧ್ಯಾನ ಮಾಡಬೇಕಿತ್ತು ಎನ್ನುತ್ತಾನೆ. ಅವರು ಹೇಳಿದ ಹಾಗೆ ಕೇಳಬೇಕಾಗಿತ್ತು ಎನ್ನುತ್ತಾನೆ. ಆದರೆ ಅತ್ತ ಕಡೆ ಚಲಿಸಲು ಸರಿಯಾದ ಕಠಿಣ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಹಿಂದೆ ಬೀಳುತ್ತಾನೆ. ಇದಕ್ಕೂ ವಚನ ವೈಭವ ಕಾರ್ಯಕ್ರಮಕ್ಕೂ ಏನು ಸಂಬಂಧ ಎನ್ನಬಹುದು, ಇರಬಹುದು. ಶರಣರು ನಮ್ಮ ಜೀವನ ಮಾರ್ಗ ಹೇಗಿರಬೇಕು ಎನ್ನುವ ವಿಚಾರಗಳನ್ನು ತಮ್ಮ ಸ್ವಾನುಭಾವದಿಂದ ಕಂಡುಂಡು ಜನಮಾನಸಕ್ಕೆ ತಿಳಿಸಲು ಪ್ರಯತ್ನಿಸಿದ್ದಾರೆ. ಇವುಗಳನ್ನು ನಾವು ಕೇಳಿಸಿಕೊಳ್ಳಲು ಓದಲು ಪ್ರಯತ್ನಿಸಿದರೆ ನಮ್ಮ ಜೀವನ ಅಲ್ಪ ಸ್ವಲ್ಪ ಬದಲಾವಣೆಗೆ ಒಳಗಾಗಬಹುದು. ನಮ್ಮ ಮಾನಸಿಕ ಸ್ಥಿರತ್ವ ಹೆಚ್ಚಾಗಬಹುದು. ನಮ್ಮ ಅರಿವಿನ ಮಟ್ಟ ಹೆಚ್ಚಾಗಿ ನಮ್ಮ ಚಿಂತನೆಯ ದಾರಿ ಸರಿಯಾಗಬಹುದು. ಹಾಗಾಗಿ ವಚನ ವೈಭವ ಕಾರ್ಯಕ್ರಮವನ್ನು ಕೇಳುವುದರಿಂದ ನಮ್ಮ ಮಾನಸಿಕ ಚಿಂತನೆ ಅದರ ಮಟ್ಟ ಊರ್ಧ್ವಗತಿಗೆ ಸಾಗಬಹುದೆಂದು ನನ್ನ ಭಾವನೆಯಾಗಿದೆ. ಈ ಕಾರ್ಯಕ್ರಮವನ್ನು ಆಲಿಸುತ್ತಿರುವ ತಮಗೆ ಅದರ ಫಲ ದೊರೆತಿರಬಹುದೆಂದು ಭಾವಿಸಿದ್ದೇನೆ. ಅದರ ಫಲ ವಿಸ್ತಾರವಾಗಬೇಕು ಎನ್ನುವುದು ನನ್ನ ಇಚ್ಛೆಯಾಗಿದೆ. ಹಾಗಾಗಿ ತಾವು ಆಸಕ್ತ ಕೇಳುಗರಿಗೆ ಇದರ ಪರಿಚಯ ಮಾಡಿಸಿ ಅದರ ಮೂಲಕ ಸಮಾಜದಲ್ಲಿನ ಉತ್ತಮರ ಸಂಖ್ಯೆಯನ್ನು ಹೆಚ್ಚು ಮಾಡೋಣ ಎನ್ನುವುದು ನನ್ನ ಕಳಕಳಿಯ ಮನವಿಯಾಗಿದೆ. ಕಳೆದ 41ನೇ ನುಡಿ ಸಂಚಿಕೆಯಲ್ಲಿ ಹಡಪದ ಅಪ್ಪಣ್ಣನವರ ಪುಣ್ಯಸ್ತ್ರೀಯರಾದ ಲಿಂಗಮ್ಮನವರ ವಚನಗಳ ವಿಚಾರವನ್ನು ಅರಿಯಲು ಪ್ರಯತ್ನ ಮಾಡಿದ್ದೆವು. ಇಂದಿನ 42ನೇ ನುಡಿ ಸಂಚಿಕೆಯಲ್ಲಿ ಶರಣರಾದಂತಹ ಆದಯ್ಯನವರ ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಪ್ರತಿಯೊಬ್ಬ ಶರಣರು ಕೂಡ ಗುರುವಿನ ಮಹಿಮೆಯನ್ನು ತಮ್ಮದೇ ಆದಂತಹ ಸ್ವಾನುಭಾವದಲ್ಲಿ ಕಂಡುಂಡದನ್ನು ಹೇಳಿರುವುದನ್ನು ನಾವು ಕಂಡಿದ್ದೇವೆ. ಶರಣ ಆದಯ್ಯನವರು ಕೂಡ ಗುರು ನಮ್ಮನ್ನು ಗುರುವಿನ ಸ್ಥಾನಕ್ಕೆ ಏರಿಸಬಲ್ಲಂತಹ ಶಕ್ತಿ ಅಡಗಿದೆ ಎನ್ನುತ್ತಾರೆ. ಅವರ ವಚನ ಹೀಗಿದೆ: ಶ್ರೀ ಗುರು ಸೋಂಕಿದ ಶಿಷ್ಯ ತಾನೇ ಗುರುವಾಗದೆ ಮಾಣ್ಬನೆ, ಅದೆಂತೆಂದೆಡೆ ಜ್ಯೋತಿಯಿಂದಾದ ಜ್ಯೋತಿಯಂತೆ, ಭ್ರಮನಿಂದ ಕೀಟ ಭ್ರಮರನಾದಂತೆ, ಶಿಷ್ಯನು ಗುರುವಿಗೆ ಭೇದವಾಗಿರನು. ಇಂತಪ್ಪ ಶಿಷ್ಯನು ಸದ್ಗುರುವಿನ ಮೂರ್ತಿಯ ಧ್ಯಾನಿಸಿ, ಗುರುಪದವ ಪೂಜಿಸಿ, ಗುರುವಾಕ್ಯವ ಮಂತ್ರವೆಂದು ನಂಬಿ, ಗುರುವಿನ ಕೃಪೆಯೇ ಮುಕ್ತಿ ಎಂದು ಅರಿದಿಪ್ಪನು. ಅದೆಂತೆಂದೆಡೆ ಧ್ಯಾನ ಮೂಲಂ ಗುರುಮೂರ್ತಿ, ಪೂಜಾ ಮೂಲಂ ಗುರೋಃ ಪದ, ಮಂತ್ರ ಮೂಲಂ ಗುರುವಾಕ್ಯಂ, ಮುಕ್ತಿ ಮೂಲಂ ಗುರೋ ಕೃಪಾ, ಗುರೋ ಕೃಪಾ. ಇಂತೆಂದುದಾಗಿ ಗುರುವಿನ ಕರುಣದಿಂದ ಷಟ್ ತ್ರಿಂಶತ್ವಂಗಳ ಸ್ವರೂಪವನ್ನರಿತು ತತ್ವಾತೀತವಾದ ಪರವಸ್ತು ವಾಗ್ಮಾನಾತೀತವಾಗಿ
ತನ್ನ ಭಾವಾಭಿಷ್ಟಲಿಂಗದ ನೆನಹು ಸೋಂಕುಗಳಿಂದ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಒಪ್ಪುದು ನೋಡ ತಪ್ಪದಯ್ಯ ತಪ್ಪದಯ್ಯ. ಹೀಗೆ ಆದಯ್ಯನವರು ಗುರುವಿನ ಮೂಲಕ ಶಿಷ್ಯ ಹೇಗೆ ಗುರುವಾಗಿ ಮಾರ್ಪಡುತ್ತಾನೆ ಎನ್ನುವುದನ್ನು ಅನೇಕ ಉದಾಹರಣೆಗಳ ಸಹಿತ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಜ್ಯೋತಿಯಿಂದ ಹೇಗೆ ಮತ್ತೊಂದು ಜ್ಯೋತಿ ಬೆಳಗುತ್ತದೋ, ದುಂಬಿಯು ಒಂದು ಹುಳವನ್ನು ತಂದು ಅದನ್ನು ದುಂಬಿಯಾಗಿ ಪರಿವರ್ತನೆ ಮಾಡುತ್ತದೋ, ಹಾಗೆಯೇ ಯಾರು ಗುರುವಿನಲ್ಲಿ ಅತ್ಯಂತ ಶ್ರದ್ಧೆ, ನಿಷ್ಠೆ, ಭಕ್ತಿಯನ್ನು ಹೊಂದಿರುತ್ತಾರೋ ಅವರನ್ನು ಗುರುವಾಗಿಸದೆ ಬಿಡನು ಎನ್ನುತ್ತಾರೆ. ಅದಕ್ಕೆ ಒಂದು ಶ್ಲೋಕವನ್ನು ಕೂಡ ಅವರು ಉಲ್ಲೇಖಿಸಿದ್ದಾರೆ. ಅದರಲ್ಲಿ ಗುರುವಿನ ಮೂರ್ತಿಯನ್ನು ಧ್ಯಾನಿಸುತ್ತಾ, ಗುರುವಿನ ಪಾದವನ್ನು ಪೂಜಿಸುತ್ತಾ, ಗುರುವಾಕ್ಯವನ್ನು ಪರಿಪಾಲಿಸುತ್ತಾ ಯಾರು ಗುರುವಿನ ಕೃಪೆಗೆ ಪಾತ್ರರಾಗುತ್ತಾರೋ ಅವರು ಗುರುವಿನ ಮೂಲಕ ಗುರು ಸೃಷ್ಟಿಯಾಗುತ್ತಾರೆ ಎಂದು ಬಿಡುತ್ತಾರೆ. ಹಾಗೆಯೇ ಅವರು ಸೃಷ್ಟಿ ಏಕೆ ಆಯಿತು, ಹೇಗೆ ಪ್ರಾರಂಭವಾಯಿತು, ಯಾವ ಕ್ರಮದಲ್ಲಿ ಸೃಷ್ಟಿಯಾಗಿದೆ ಎನ್ನುವಂತಹ ವಿಚಾರಗಳನ್ನು ಕೂಡ ತಿಳಿಯುವಂತಹ ಸೃಷ್ಟಿಯ ತತ್ವವನ್ನೊಳಗೊಂಡ 36 ತತ್ವಗಳನ್ನು ಅರಿತು ಗುರುವಿನ ಸ್ಥಾನದೆಡೆಗೆ ಸಾಗಬಹುದು ಎನ್ನುತ್ತಾರೆ ಆದಯ್ಯನವರು. ಹೌದು, ಇದನ್ನೇ ಗುರು ಮುಟ್ಟಿ ಗುರುವಾಗುವಿಕೆ ಎನ್ನುತ್ತಾರೆ ಅಲ್ಲಮರು. ಆದಯ್ಯನವರಿಗೆ ಗುರುವಿನ ಶಕ್ತಿಯ ಮೇಲೆ ಎಷ್ಟೊಂದು ನಿಷ್ಠೆ ಇದೆಯೋ ಅದೇ ರೀತಿ ಶಿವಶರಣರ ಮೇಲೆಯೂ ಅಷ್ಟೇ ಭಕ್ತಿ ನಿಷ್ಠೆಯನ್ನು ಒಳಗೊಂಡಿರುವುದನ್ನು ಅವರ ವಚನ ಸಾಹಿತ್ಯದ ಮೂಲಕ ನಾವು ಅರಿಯಬಹುದಾಗಿದೆ. ಅವರ ವಚನ ಹೀಗಿದೆ: ಬಸವಣ್ಣ ಎನ್ನ ಅಂಗ, ಮಡಿವಾಳನೆನ್ನ ಮನ, ಪ್ರಭು ಎನ್ನ ಪ್ರಾಣ, ಚನ್ನ ಬಸವನೆನ್ನ ಕರಸ್ಥಲದ ಲಿಂಗ, ಗಟ್ಟಿವಾಳನೆನ್ನ ಭಾವ, ಸೊಡ್ಡಳ ಬಾಚರಸೆಯನ್ನ ಅರಿವು, ಮಹಾದೇವಿಯಕ್ಕ ಎನ್ನ ಜ್ಞಾನ, ಮುಕ್ತಾಯಕ್ಕ ಎನ್ನ ಅಕ್ಕ, ಸತ್ಯಕ್ಕ ಎನ್ನ ಯುಕ್ತಿ, ನಿಂಬಿಯಕ್ಕ ಎನ್ನ ನಿಶ್ಚಯ, ಅಲ್ಲಾಳಿಯಕ್ಕ ಎನ್ನ ಸಮತೆ, ಅನುಮಿಷನೆನ್ನ ನಿಶ್ಚಲ, ನಿಜಗುಣನೆನ್ನ ಕ್ಷಮೆ, ರೇವಣ ಸಿದ್ಧ ದೇವರೆನ್ನ ನೇತ್ರ, ಸಿದ್ಧರಾಮ ತಂದೆಗಳೆನ್ನ ನೇತ್ರದ ದೃಕ್ಕು, ಮರುಳು ಸಿದ್ಧಯ್ಯ ದೇವರೆನ್ನ ಶ್ರೋತೃ, ಪಂಡಿತ ಆರಾಧ್ಯರೆನ್ನ ಜಿಹ್ವೆ, ಏಕೋ ರಾಮಯ್ಯಗಳೆನ್ನ ನಾಸಿಕ, ಅಸಂಖ್ಯಾತರೆನ್ನ ಅವಯವಗಳು, ಪುರಾತರರೆನ್ನ ಪುಣ್ಯದ ಪುಂಜ, 770 ಅಮರ ಗಣಗಳು ಎನ್ನ ಗತಿ ಮತಿ ಚೈತನ್ಯ, ಸೌರಾಷ್ಟ್ರ ಸೋಮೇಶ್ವರ ಆ ನಿಮ್ಮ ಶರಣರ ಪಡಿದೊತ್ತಯ್ಯ ನಾನು. ಹೀಗೆ ಹೇಳುವ ಮೂಲಕ ಶರಣರು ಎನ್ನ ಅಂಗ, ಎನ್ನ ಮನ, ಎನ್ನ ಭಾವ, ಎನ್ನ ಅರಿವು, ಎನ್ನ ಯುಕ್ತಿ, ಎನ್ನ ಭಕ್ತಿ, ಮುಕ್ತಿ, ಶಕ್ತಿ, ಹೀಗೆ ಎಲ್ಲವೂ ಶರಣರೇ ಎಂದು ಹೇಳುವ ಮೂಲಕ ಹೃದಯಪೂರ್ವಕವಾಗಿ ತಮ್ಮನ್ನೇ ಶರಣರಿಗೆ ಸಮರ್ಪಿಸಿಕೊಂಡಿರುವುದನ್ನು ನಾವು ಕಾಣುತ್ತೇವೆ. ಆದಯ್ಯನವರು ನಿಜ ಪೂಜೆ ಹೇಗಿರಬೇಕು ಎನ್ನುವುದನ್ನು ಕೂಡ ತಮ್ಮ ಒಂದು ವಚನದಲ್ಲಿ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ: ಸತ್ಯವೇ ಜಲ, ಸಮತೆಯೇ ಗಂಧ, ಅರಿವೇ ಅಕ್ಷತೆ, ಭಾವ ಕುಸುಮ, ಸ್ವತಂತ್ರ ಧೂಪ, ನಿರಾಳ ದೀಪ, ಸತ್ಯಾನುಭಾವ ನೈವೇದ್ಯ, ಸಾಧನಾ ಸಾಧ್ಯ ಕರ್ಪೂರ ವೀಳೆಯ, ಇದೆಲ್ಲವ ನಿಮ್ಮ ಪೂಜೆಗೆಂದೆನ್ನ ಕರಣಗಳು ಪಡೆದಿರಲು ಹೃದಯ ಮಧ್ಯದಲ್ಲಿ ಇದ್ದು ಗಮ್ಮನೆ ಕೈ ಕೊಂಡೆಯಲ್ಲ ಸೌರಾಷ್ಟ್ರ ಸೋಮೇಶ್ವರ ಲಿಂಗ, ಸೌರಾಷ್ಟ್ರ ಸೋಮೇಶ್ವರ. ಅವರು ಹೇಳುತ್ತಾರೆ, ಲಿಂಗವನ್ನು ಬರೀ ಶುದ್ಧ ಜಲದಿಂದ ತೊಳೆದರೆ ಸಾಲದು, ಆ ಜಲದಲ್ಲಿ ನಿಮ್ಮ ಸತ್ಯತ್ವವೆಂಬ ಗುಣ ಅಡಕವಾಗಿರಬೇಕು, ಇಲ್ಲವಾದಲ್ಲಿ ಅದು ಬರೀ ಜಲವಾದಿತ್ತು ಎನ್ನುತ್ತಾರೆ. ಹಾಗೆಯೇ ಬರೀ ಗಂಧವನ್ನಿಟ್ಟರೆ ಸಾಲದು, ಆ ಗಂಧವನ್ನು ಇಡುವಾಗ ಮಾನಸಿಕ ಚಿಂತನೆ ನಿರ್ಮಲವೂ
ಶುದ್ಧವೂ ಆಗಿರಬೇಕು, ಅಂತಹ ಗಂಧವನ್ನಿಡಬೇಕು ಎನ್ನುತ್ತಾರೆ. ಹಾಗೆಯೇ ಪರಿಪೂರ್ಣ ಜ್ಞಾನವನ್ನು ಅಳವಡಿಸಿಕೊಂಡು ಅಕ್ಷತೆಯಲ್ಲಿ ಜ್ಞಾನದ ಪರಿಮಳವನ್ನು ಬೆರೆಸಿ ಅಕ್ಷತೆಯನ್ನಿಡಬೇಕು ಎನ್ನುತ್ತಾರೆ. ಹಾಗೆಯೇ ಉತ್ತಮ ಭಾವನೆಗಳನ್ನೊಳಗೊಂಡು ಪುಷ್ಪಗಳನ್ನು ಸಮರ್ಪಿಸಬೇಕು. ಹೇಗೆ ಧೂಪ ಯಾವುದೇ ಅಡೆತಡೆಗಳಿಗೆ ತಲೆಬಾಗದೆ ತನ್ನ ಇರುವಿಕೆಯನ್ನು ಸುತ್ತಮುತ್ತಲೂ ಪಸರಿಸುತ್ತದೋ, ಹಾಗೆ ಪೂಜಿಸುವವನ ಇರುವಿಕೆಗೆ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಭಯವಿಲ್ಲದೆ ನಿರ್ಭಯನಾಗಿ ಪೂಜಿಸಬೇಕು ಎನ್ನುತ್ತಾರೆ. ದೀಪದ ಬೆಳಕು ಹೇಗೆ ತನ್ನ ಕಿರಣಗಳನ್ನು ಎಲ್ಲೆಡೆಗೆ ಹೊರಸೂಸುತ್ತದೋ, ಹಾಗೆ ಭಕ್ತ ತನ್ನ ಸದ್ಭಾವದ ಬೆಳಕನ್ನು ಎಲ್ಲೆಡೆ ಪಸರಿಸಬೇಕು ಎನ್ನುತ್ತಾರೆ. ಕೇವಲ ನೈವೇದ್ಯವೆಂದು ಹಣ್ಣು ಆಹಾರವನ್ನಿಟ್ಟರೆ ಸಾಲದು, ಸತ್ಯ ಪರಿಪಾಲನೆಯಿಂದ ದೊರೆತ ಸತ್ ಫಲವನ್ನು ಇಡಬೇಕು ಎನ್ನುತ್ತಾರೆ ಆದಯ್ಯನವರು. ಎಂತಹ ಅಪೂರ್ವ ಚಿಂತನೆ ಆದಯ್ಯನವರದು. ಕೊನೆಗೆ ಹೇಳುತ್ತಾರೆ, ಸಾಧನೆಯ ಮೂಲಕ ಸಾಧಿಸಿದ ಸಾಧಕತನವೆಂಬ ವೀಳ್ಯವನ್ನು ಭಗವಂತನಿಗೆ ಅರ್ಪಿಸಬೇಕು ಎಂದು ಬಿಡುತ್ತಾರೆ. ಹೀಗೆ ಆದಯ್ಯನವರು ಭಕ್ತ ತನ್ನ ಸರ್ವ ಇಂದ್ರಿಯಗಳನ್ನು ಶುದ್ಧಗೊಳಿಸಿ ಲಿಂಗಕ್ಕೆ ಅರ್ಪಿಸಬೇಕೇ ಹೊರತು ಕೇವಲ ಧೂಪ ದೀಪ ಗಂಧಾಕ್ಷತೆ ಹೂವು ಹಣ್ಣುಗಳನ್ನು ಸಮರ್ಪಿಸಿದರೆ ಸಾಲದು ಎನ್ನುವ ಮೂಲಕ ನಿಜ ಪೂಜೆ ಹೇಗಿರಬೇಕು ಎನ್ನುವುದನ್ನು ಅತ್ಯಂತ ಸರಳವಾಗಿ ಸೂಕ್ಷ್ಮವಾಗಿ ತಿಳಿಸಿರುವುದು ನಮಗೆಲ್ಲ ಮಾರ್ಗದರ್ಶಕ ನುಡಿಗಳಾಗಿವೆ. ಹಾಗಾಗಿ ಅವರು ತಮ್ಮ ಒಂದು ವಚನದಲ್ಲಿ ಯಾರಿಗೆ ಭಗವಂತನ ದರ್ಶನ ಭಾಗ್ಯ ಸಾಧ್ಯವಿಲ್ಲ ಎನ್ನುವುದನ್ನು ತಮ್ಮ ವಚನದಲ್ಲಿ ಹೀಗೆ ಕಟ್ಟಿಕೊಟ್ಟಿದ್ದಾರೆ. ಅವರು ಹೇಳುತ್ತಾರೆ, ಸೂಕರಂಗೆ ಸುಗಂಧ ಸೊಗಸುವುದೇ, ಶುನಕಂಗೆ ಷಡ್ರಸಾನ್ನ ಸಂಕಟವೇ, ಕತ್ತೆಗೆ ಕರ್ಪೂರ ಯೋಗ್ಯವೇ, ಮರ್ಕಟಂಗೆ ಮುಕುರ ಸಾಮ್ಯವೇ, ದುರ್ವಿಷಯಗಳಪ್ಪ ದುರ್ಮಾತನ್ಗೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಸನ್ನಿಹಿತವೇ ನೋಡ ಸನ್ನಿಹಿತವೇ. ಆದಯ್ಯನವರು ಹೇಳುತ್ತಾರೆ, ಹಂದಿಗೆ ಪರಿಮಳವನ್ನು ಹಾಕಿದರೆ ಅದು ಕೊಳಕಿಗೆ ಬಿದ್ದು ಹೊರಳಾಡುವುದನ್ನು ಬಿಡುತ್ತದೆಯೇ ಎನ್ನುತ್ತಾರೆ. ಹಾಗೆಯೇ ನಾಯಿಗೆ ರುಚಿ ರುಚಿಯಾದ ಆಹಾರವನ್ನು ನೀಡಿದರೂ ಅದು ಹೇಗೆ ಏಸಿಗೆ ಕಂಡಾಕ್ಷಣ ಅದರೆಡೆಗೆ ತನ್ನ ಬಾಯಿಯನ್ನು ಹಾಕುವುದನ್ನು ಬಿಡುತ್ತದೆಯೇ ಎನ್ನುತ್ತಾರೆ. ಹಾಗೆಯೇ ಕತ್ತೆಗೆ ಕರ್ಪೂರವ ಮೆತ್ತಿದರೆ ಅದು ಬಿದ್ದು ಒದಾಡುವುದನ್ನು ಬಿಡುತ್ತದೆಯೇ ಎಂದು ಬಿಡುತ್ತಾರೆ. ಹಾಗೆಯೇ ಕೋತಿಗೆ ಕನ್ನಡಿ ದೊರೆತರೆ ಅದನ್ನು ಹೊಡೆದು ಹಾಕಲು ಅವಣಿಸುವುದೇ ಹೊರತು ತನ್ನ ಮುಖವನ್ನು ಅದು ನೋಡಿಕೊಳ್ಳುವುದಿಲ್ಲ ಎಂದು ಹೇಳುವ ಮೂಲಕ ಆದಯ್ಯನವರು ಯಾವ ವ್ಯಕ್ತಿ ಕೆಟ್ಟ ಭಾವನೆಗಳನ್ನು ಒಳಗೊಂಡಿರುತ್ತಾನೋ, ವಿಕೃತತ್ವದ ಮನಸ್ಸನ್ನು ಒಳಗೊಂಡಿರುತ್ತಾನೋ ಅಂತಹ ಮನುಷ್ಯನಿಗೆ ಪರಮಾತ್ಮನ ಇದ್ದಾನೆ, ಅವನನ್ನು ಒಲಿಸಿಕೋ ಎಂದರೆ ಅವನು ಒಲಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಹಾಗಾಗಿ ಅವರು ಮತ್ತೊಂದೆಡೆ ಹೀಗೆ ಹೇಳುತ್ತಾರೆ, ಕಣ್ಣು ತನ್ನ ತಾ ಕಾಣಲೇರಿಯದಂತೆ, ಹಣ್ಣು ತನ್ನ ರುಚಿಯ ತಾನು ಅರಿಯದಂತೆ, ಉರಿ ತನ್ನ ಉಷ್ಣವ ತಾನು ಅರಿಯದಂತೆ, ಬಯಲು ತನ್ನ ತೆರಪ ತಾ ತಿಳಿಯದಂತೆ, ಲಿಂಗೈಕ್ಯ ತನ್ನೊಳಗಣ ಲಿಂಗವ ತಾನರಿಯದಂತೆ, ನಾ ಸತ್ತನೆಂಬ ಹೆಣನಿಲ್ಲವಾಗಿ ತನ್ನ ಮರೆದು ಲಿಂಗವ ಮೆರೆದು ಲಿಂಗೈಕ್ಯರು ಸೌರಾಷ್ಟ್ರ ಸೋಮೇಶ್ವರನಲ್ಲಿ ಅನುಭಾವವ ಮಾಡಲಿಲ್ಲ, ನುಡಿದು ಹೇಳಲಿಲ್ಲ, ನಡೆದು ತೋರಲಿಲ್ಲ ಎಂದು ಬಿಡುತ್ತಾರೆ. ಹೀಗೆ ಆದಯ್ಯನವರು ಹೇಳುತ್ತಾರೆ, ಕಣ್ಣು ತನ್ನನ್ನು ನೋಡಲು ಸಾಧ್ಯವಿಲ್ಲ, ಅದು ಬೇರೆಯದನ್ನು ಮಾತ್ರ ನೋಡುತ್ತದೆ. ಹಣ್ಣು ತನ್ನ ರುಚಿಯನ್ನು ತಾನೇ ಸ್ವಾದಿಸಲು ಸಾಧ್ಯವಿಲ್ಲ. ಬೆಂಕಿ ತನ್ನ ಬಿಸಿಯನ್ನು ತಾನೇ ಅನುಭವಿಸಲು ಸಾಧ್ಯವಿಲ್ಲವೋ, ಮೈದಾನ ತನ್ನ ವಿಸ್ತಾರವ ತಾನೇ ಅರಿಯಲು ಬರುವುದಿಲ್ಲವೋ, ಹಾಗೆಯೇ ಲಿಂಗವ ಪೂಜಿಸುವವನು, ಲಿಂಗವ ಧ್ಯಾನಿಸುವವನು ಲಿಂಗ ತನ್ನೊಳಗೆ ಇದೆ ಎನ್ನುವುದನ್ನು ಅರಿಯಲು ಸಾಧ್ಯವಾಗುತ್ತಿಲ್ಲವಲ್ಲ ಎಂದು ಬಿಡುತ್ತಾರೆ. ನಾನು ಸತ್ತಿದ್ದೇನೆ ಎನ್ನುವುದು ದೇಹಕ್ಕೆ ಎಣವಾದಾಗ ತಿಳಿಯುವುದಿಲ್ಲವೋ, ಹಾಗೆ ಕೇವಲ ಭಗವಂತನನ್ನು ಪೂಜಿಸಿದರೆ
ಅದ ಹೊರತು ಅನುಭವಿಸಲಿಲ್ಲ, ಅನುಭವಿಸಿ ತೋರಿಸಲಿಲ್ಲ, ಅನುಭವಿಸಿ ಹೇಳಲಿಲ್ಲ ಎಂದು ಬಿಡುತ್ತಾರೆ. ಹೌದು, ಆದಯ್ಯನವರು ಹೇಳಿದ ಹಾಗೆ ಕೇವಲ ಒಣ ಪೂಜೆಯಿಂದ ಯಾವ ಪ್ರಯೋಜನವೂ ಇಲ್ಲ ಎನ್ನುತ್ತಾರೆ. ಪೂಜೆಯಿಂದ ಫಲ ದೊರೆಯುವ ಹಾಗಿರಬೇಕು. ಆ ಫಲ ಹೇಗಿರಬೇಕು ಎನ್ನುವುದನ್ನು ಕೂಡ ತಮ್ಮ ವಚನ ಸಾಹಿತ್ಯದಲ್ಲಿ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಕಾಮಧೇನು ಕಾಮಿಸಿದಲ್ಲದೆ ಈಯಲರಿಯದು, ಕಲ್ಪವೃಕ್ಷ ಕಲ್ಪಿಸಿದಲ್ಲದೆ ಈಯಲರಿಯದು, ಚಿಂತಾಮಣಿ ಚಿಂತಿಸಿದಲ್ಲದೆ ಈಯಲರಿಯದು, ತವನಿಧಿ ತೆಗೆದಲ್ಲದೆ ಈಯಲರಿಯದು, ನವನಿಧಿ ಬಯಸಿದಲ್ಲದೆ ಕೊಡಲ್ ಅರಿಯದು. ಕಾಮಿಸದೆ ಕಲ್ಪಿಸದೆ ಚಿಂತಿಸದೆ ಬಯಸಿದೆ ಎನ್ನನ್ನು ಈವುದಕ್ಕೆ ಮುನ್ನವೇ ತನ್ನನ್ನಿತ್ತ ಸೌರಾಷ್ಟ್ರ ಸೋಮೇಶ್ವರ ಲಿಂಗವ ಕಂಡೆ, ಸೌರಾಷ್ಟ್ರ ಸೋಮೇಶ್ವರ ಲಿಂಗವ ಕಂಡೆ. ಆದಯ್ಯನವರು ಎಂತಹ ವಿಚಾರಧಾರೆ! ಅವರು ಹೇಳುತ್ತಾರೆ, ಕಾಮಧೇನು ಕಾಮಿಸದೆ ಅಂದರೆ ಇಷ್ಟಪಡದೆ, ಕಲ್ಪವೃಕ್ಷ ಕಲ್ಪಿಸದೆ ಅಂದರೆ ಇಂತಹದ್ದು ಬೇಕೆನ್ನುವ ಮನವಿಲ್ಲದೆ, ಚಿಂತಾಮಣಿ ಚಿಂತಿಸದೆ ಅಂದರೆ ಹೇಗಿರಬೇಕು ಎನ್ನುವುದನ್ನು ತಿಳಿಯದೆ, ಅವುಗಳಾವು ಕೂಡ ಏನನ್ನೂ ಕೊಡುವುದಿಲ್ಲ ಎನ್ನುತ್ತಾರೆ. ತವನಿಧಿಯನ್ನು ಪತ್ತೆ ಹಚ್ಚಿ ಹೊರತೆಗೆದರೆ ಮಾತ್ರ ಅದನ್ನು ಪಡೆಯಬಹುದು. ಆದರೆ ಇಷ್ಟಲಿಂಗ ಕಾಮಿಸದೆ ಕಲ್ಪಿಸದೆ ಚಿಂತಿಸದೆ ಬಯಸದೆ ಪೂಜೆಗೆ ಒಲಿದು ಬಂದು ಫಲವ ನೀಡುವನು ಎನ್ನುತ್ತಾರೆ ಆದಯ್ಯನವರು. ಒಂದೆಡೆ ಆದಯ್ಯನವರು ಪೂಜೆಯಲ್ಲಿನ ನಿಜ ನಿಯಮ ನಿಷ್ಠೆ ಹೇಗಿರಬೇಕು ಎನ್ನುವುದನ್ನು ವಚನ ಸಾಹಿತ್ಯದಲ್ಲಿ ವಿಶ್ಲೇಷಣೆಗೊಳಪಡಿಸಿದ್ದಾರೆ. ಅವರು ಹೇಳುತ್ತಾರೆ, ಜಪ ತಪ ನೇಮವಲ್ಲ, ಮಂತ್ರ ತಂತ್ರ ಅದು ನೇಮವಲ್ಲ, ಧೂಪ ದೀಪದಾರತಿ ಅವುಗಳು ನೇಮವಲ್ಲ, ಪರಧನ ಪರಸ್ತ್ರೀ ಪರದೈವಂಗೆಳಗರ ಎರದಿಪ್ಪದೆ ನೇಮ ನೋಡ, ಸೌರಾಷ್ಟ್ರ ಸೋಮೇಶ್ವರ ಲಿಂಗವಲ್ಲಿದ್ದ ಕಾರಣ ಅದುವೇ ನಿತ್ಯ ನೇಮ ನೋಡ. ಬಹಳ ಚೆನ್ನಾಗಿ ಹೇಳಿದ್ದಾರೆ. ಜಪತಪ ಮಂತ್ರತಂತ್ರ ಧೂಪ ದೀಪದಾರತಿ ಇವುಗಳಿಂದ ಮಾಡುವ ಪೂಜೆಯು ನೇಮ ನಿಷ್ಠೆಯ ಪೂಜೆ ಎನ್ನಲಾಗದು. ಆದರೆ ಆದಯ್ಯನವರು ಹೇಳುತ್ತಾರೆ, ಈ ರೀತಿಯ ಪೂಜೆ ಇದ್ದರೆ ಮಾತ್ರ ಅದು ನೇಮವಲ್ಲ, ಪರಸ್ತ್ರೀಯರನ್ನು ಭೋಗಿಸಬಾರದೆಂಬುದೇ ನೇಮ ಎನ್ನುತ್ತಾರೆ. ಪರದೈವಗಳ ಅಡಿಗಳಿಗೆ ಬೀಳಬಾರದೆಂಬುದೇ ನೇಮ ಎನ್ನುತ್ತಾರೆ. ಇಂತಹ ನಿತ್ಯ ನೇಮವಾಗಬೇಕು ಎನ್ನುವುದು ಆದಯ್ಯನವರ ಚಿಂತನೆಯಾಗಿದೆ. ಆದಯ್ಯನವರ ಚಿಂತನೆ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿದೆ ಎನ್ನುವುದನ್ನು ಈ ವಚನ ನಮಗೆ ತಿಳಿಸುತ್ತದೆ. ಮನಸ್ಸಿನಲ್ಲಿ ವ್ಯಭಿಚಾರ ಮಾಡಿ ಭೌತಿಕವಾಗಿ ಪೂಜಿಸುವುದನ್ನು ಆದಯ್ಯನವರು ನಿರಾಕರಿಸಿದ್ದಾರೆ. ಅಂದಿನ ಸಮಾಜದಲ್ಲಿ ಇಂತಹ ನಿರಾಕರಣೆ ಇರುವುದು ಸಮಾಜವು ಅದೆಂತಹ ಎತ್ತರದ ಸ್ಥಿತಿಗೆ ಸಾಗಿತ್ತು ಎನ್ನುವುದನ್ನು ಈ ವಚನ ತಿಳಿಸಿಕೊಡುತ್ತದೆ. ಮತ್ತೊಂದು ವಚನದಲ್ಲಿ ಅವರು ಶರಣರ ದರ್ಶನದಿಂದಲೇ ಮುಕ್ತಿ ದೊರೆಯುತ್ತದೆ ಎಂದು ಬಿಡುತ್ತಾರೆ. ವಚನ ಹೀಗಿದೆ, ತೀರ್ಥಯಾತ್ರೆಯ ಮಾಡಿ ಪಾಪವ ಕಳೆದೆಹನೆಂಬ ಯಾತನೆ ಬೇಡ ಕೇಳಿರಣ್ಣ, ಅನಂತ ಕರ್ಮವೆಲ್ಲ ಒಬ್ಬ ಶಿವಭಕ್ತನ ದರ್ಶನ ಸ್ಪರ್ಶದಿಂದ ಕೆಡುವವು ನೋಡ. ಅದೆಂತೆಂದೆಡೆ ಉಪಪಾತಕ ಕೋಟೀನಿ ಬ್ರಹ್ಮಹತ್ಯ ಶತನ್ಯಾಪಿ ಮಹಾಪಾಪಶ ನಶ್ಯಂತಿ ಲಿಂಗ ಭಕ್ತಸ್ಯ ದರ್ಶನಾತ್ ಎಂದು. ಅದೇನು ಕಾರಣವೆಂದೆಡೆ ಆ ಭಕ್ತನಲ್ಲಿ ಸೌರಾಷ್ಟ್ರ ಸೋಮೇಶ್ವರ ಲಿಂಗವಿಪ್ಪುದಾಗಿ ಹೋಹವಯ್ಯ ಹುಲ್ಲಿನಲ್ಲಿ ತೊಡೆದಂತೆ ಎಂದು ಬಿಡುತ್ತಾರೆ. ಹೀಗೆ ಆದಯ್ಯನವರು ಕಾಶಿ ರಾಮೇಶ್ವರ ಗೋಕರ್ಣ ಎಂದು ತೀರ್ಥಯಾತ್ರೆಗೆ ಹೋದರೆ ಮಾತ್ರ ಪಾಪನಾಶವಾಗುತ್ತದೆ ಎಂದು ಭಾವಿಸಬೇಡಿ. ಕೇವಲ ಶ್ರೇಷ್ಠ ಶಿವಭಕ್ತರ ದರ್ಶನದಿಂದ ಅವರ ಪಾದಸ್ಪರ್ಶದಿಂದ ಪಾಪಗಳೆಲ್ಲ ನಾಶವಾಗುತ್ತದೆ ಎನ್ನುತ್ತಾರೆ. ಹೀಗೆ ತಿಳಿಸುವ ಮೂಲಕ ಭಕ್ತನ ಮಹಿಮೆಯನ್ನು ಸಾರಿದ್ದಾರೆ. ಅದಕ್ಕೆ ಅವರು ಒಂದು ಶ್ಲೋಕವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಶ್ಲೋಕದಲ್ಲಿ ಹೇಳುತ್ತದೆ, ಕೋಟಿ ಪಾತಕವಾಗಿರಲಿ, ನೂರಾರು ಬ್ರಹ್ಮಹತ್ಯಾ ದೋಷವೇ ಆಗಿರಲಿ, ಕೇವಲ ಲಿಂಗ ಭಕ್ತರ ದರ್ಶನ ಮಾತ್ರದಿಂದ ಅವುಗಳೆಲ್ಲ ದೂರಗೊಳ್ಳುತ್ತದೆ ಎನ್ನುವಂತಹ ವಿಚಾರವನ್ನು ಆ ಶ್ಲೋಕ ಹೇಳುತ್ತದೆ.
ಹೀಗೆ ಹೇಳುವುದರ ಮೂಲಕ ಭಕ್ತನಲ್ಲಿ ಪರಮಾತ್ಮನ ಚಿತ್ಕಳ ಇದೆ ಎನ್ನುತ್ತಾರೆ. ಅವನಲ್ಲಿನ ಕಲಾರೂಪ ದರ್ಶನವು ಸರ್ವರ ಪಾಪವನ್ನು ಕಳೆಯಬಲ್ಲ ಶಕ್ತಿ ಇರುತ್ತದೆ ಎನ್ನುತ್ತಾರೆ ಆದಯ್ಯನವರು. ಹೌದು, ನಿಜ. ಪರಮಾತ್ಮ ಭಕ್ತನೊಳಗೆ ಹೇಗೆ ಇರುತ್ತಾನೆ ಎನ್ನುವುದನ್ನು ಕೂಡ ಆದಯ್ಯನವರು ತಮ್ಮ ವಚನದಲ್ಲಿ ಚಿಂತನೆ ಮಾಡಿದ್ದಾರೆ. ಆ ವಚನ ಹೀಗಿದೆ: ಕಟ್ಟಣೆಯೊಳಗಣ ಕಾಂಸ್ಯಕದಂತೆ, ಅಣಿಯೊಳಗಣ ಕೇಣದಂತೆ, ಚಿನ್ನದೊಣಗಳ ಬಣ್ಣದಂತೆ, ಪಟದೊಳಗಣ ತಂತುವಿನಂತೆ, ಎನ್ನಲ್ಲಿ ಭಿನ್ನವಿಲ್ಲದಿದ್ದೆಯಲ್ಲ ಸೌರಾಷ್ಟ್ರ ಸೋಮೇಶ್ವರ, ಸೌರಾಷ್ಟ್ರ ಸೋಮೇಶ್ವರ. ಹೀಗೆ ಶರಣ ಆದಯ್ಯನವರು ಹೇಳುತ್ತಾರೆ, ಕಟ್ಟಣೆಯೊಳಗಣ ಅಂದರೆ ವಿಗ್ರಹದೊಳಗಿನ ಕಾಂಸಕ ಅಂದರೆ ಕಂಚಿನಂತೆ, ಅಣಿಯೊಳಗಣ ಅಂದರೆ ದೇಹದೊಳಗಣ, ಕೇಣದಂತೆ ಅಂದರೆ ಹೊಟ್ಟೆಯ ಕಿಚ್ಚಿನಂತೆ, ಬಂಗಾರದೊಳಗಣ ಬಣ್ಣದಂತೆ, ಚಿತ್ರದ ಚಿತ್ತಾರದಲ್ಲಿ ಅಡಗಿರುವ ಗೆರೆಗಳಂತೆ ಪರಮಾತ್ಮನ ಬೆಳಕು ಭಕ್ತನಲ್ಲಿ ಅಡಕಗೊಂಡಿದೆ ಎಂದು ಬಿಡುತ್ತಾರೆ. ಹೀಗೆ ಆದಯ್ಯನವರು ಕನ್ನಡದ ಮೇರುಪದಗಳನ್ನು ಬಳಸಿ ಅತ್ಯಂತ ಉನ್ನತವಾದಂತಹ ಉಪಮೆಗಳ ಮೂಲಕ ಪರಮಾತ್ಮ ಭಕ್ತನಲ್ಲಿ ಹೇಗೆ ಅಡಕಗೊಂಡಿದ್ದಾನೆ ಎನ್ನುವುದನ್ನು ತಿಳಿಸಿರುವುದು ಆದಯ್ಯನವರ ಕನ್ನಡ ಭಾಷಾ ಪ್ರೌಢಿಮೆಯನ್ನು ತೋರ್ಪಡಿಸುತ್ತದೆ. ಆದಯ್ಯನವರ ಪ್ರಸಾದದ ಬಗೆಗಿನ ಚಿಂತನೆ ಇತರೆ ಶರಣರಿಗಿಂತ ಭಿನ್ನವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ: ಪ್ರಸಾದ ಪ್ರಸಾದವೆಂಬರು, ಪ್ರಸಾದವಾವುದೆಂದರಿಯರು. ಅನ್ನವೇ ಪ್ರಸಾದವೆಂದು ಕೊಡುವಾತ ಶರಣನಲ್ಲ, ಅನ್ನವೇ ಪ್ರಸಾದವೆಂದು ಕೊಂಬಾತ ಭಕ್ತನಲ್ಲ. ಅನ್ನ ಜೀವಕ್ಕೆ ಆಧಾರ, ಅನ್ನವೇ ಸರ್ವಜನಕ್ಕೆ ಸನುಮತ. ಇದು ಕಾರಣ ಅನ್ನವೇ ಪ್ರಸಾದವಲ್ಲ ನೋಡ. ಶರಣನಪ್ಪ ಸದ್ಗುರು ಸ್ವಾಮಿ ನೆತ್ತಿಯಲ್ಲಿರ್ಪ ಉತ್ತಮ ಪ್ರಸಾದವನ್ನು ಅರುಹೆ. ಬ್ರಹ್ಮರಂಧ್ರದಲ್ಲಿ ಪ್ರಕಾಶಿಸುತ್ತಿರ್ಪ ಮಹಾಲಿಂಗದೋಳ್ ಪುಟ್ಟಿದ ಪರಮಾಮೃತವೇ ಪ್ರಸಾದ ನೋಡ. ಅಂತಪ್ಪ ಪ್ರಸಾದ ಗ್ರಾಹಕತ್ವ ವ್ಯಂತ್ಯಪ್ಪುದೆಂದೆಡೆ, ಅಂಗವ ಮರೆದು ಮನಮಗ್ನವಾಗಿ ಉಚ್ಛ್ವಾಸ ನಿಶ್ವಾಸಗಳಡಗಿ ಪ್ರಾಣಾನು ಪ್ರಸಾದದೊಳ್ ಮುಳುಗಿ ಪರಮ ಕಾಷ್ಟೆಯ ನೈದಿನಿಂದಾತನೇ ಸೌರಾಷ್ಟ್ರ ಸೋಮೇಶ್ವರನಲ್ಲಿ ಮಹಾಪ್ರಸಾದಿ ಎನಿಸಿಕೊಂಬನು ನೋಡ, ಮಹಾಪ್ರಸಾದಿ ಎನಿಸಿಕೊಂಬನು. ಹೀಗೆ ಆದಯ್ಯನವರು ಅನ್ನವನ್ನೇ ಅಂದರೆ ಆಹಾರವನ್ನೇ ಪ್ರಸಾದವೆಂದು ಭಾವಿಸಿದ್ದಾರೆ. ಆದರೆ ಅನ್ನ ಸರ್ವರ ಜೀವಕ್ಕೆ ಆಧಾರ, ಅನ್ನವೇ ಬ್ರಹ್ಮ. ಹಾಗಾಗಿ ಅನ್ನ ಪ್ರಸಾದವಲ್ಲ ಎಂದು ಬಿಡುತ್ತಾರೆ. ಹಾಗಾಗಿ ಅನ್ನವನ್ನು ಪ್ರಸಾದವೆಂದು ಕೊಡುವವ ಶರಣನೆಲ್ಲನಲ್ಲೂ ಬರುವುದಿಲ್ಲ. ಹಾಗೆಯೇ ಸ್ವೀಕರಿಸುವವನನ್ನು ಭಕ್ತನೆಂದು ಹೇಳಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಆದಯ್ಯನವರು ಹೇಳುತ್ತಾರೆ, ಬ್ರಹ್ಮರಂಧ್ರದಲ್ಲಿ ಅಡಗಿರುವ ಸಹಸ್ರ ಕಮಲದ ಮಧ್ಯದಲ್ಲಿರುವ ಮಹಾಲಿಂಗದ ಪ್ರಕಾಶದಲ್ಲಿ ಉತ್ಪತ್ತಿಯಾಗುವಂತಹ ಪರಮಾಮೃತವ ಸವಿಯಲು ಸಾಧ್ಯವಾದರೆ ಅದುವೇ ಪ್ರಸಾದವೆನ್ನುತ್ತಾರೆ. ಎಂತಹ ಅರ್ಥವಿದೆ ಪ್ರಸಾದಕ್ಕೆ. ಆ ಪ್ರಸಾದವನ್ನು ಉಸಿರನ್ನು ತೆಗೆದುಕೊಳ್ಳುವ ಮತ್ತು ಬಿಡುವುದರಲ್ಲಿ ಮನಮಗ್ನ ಮಾಡಿ ಪ್ರಾಣಾನುಸಂಧಾನದ ಮೂಲಕ ತನ್ನ ಮರೆತು ಸವಿಯುವ ಮೂಲಕ ಪರಮ ಪ್ರಸಾದವನ್ನು ಸ್ವೀಕರಿಸಿ ಮಹಾಪ್ರಸಾದಿಯಾಗಬೇಕು ಎನ್ನುತ್ತಾರೆ. ಹೀಗೆ ಶರಣ ಆದಯ್ಯನವರು ಪ್ರಸಾದದ ಬಗೆಗಿನ ವಿಚಾರ ವಿಶಿಷ್ಟವೂ ಸಮಂಜಸವೂ ಕೂಡ ಆಗಿರುವುದನ್ನು ನಾವು ಕಾಣಬಹುದಾಗಿದೆ. ಮನುಷ್ಯ ಲಿಂಗ ಪೂಜೆಯಲ್ಲಿದ್ದು ಬೇರೆ ಪೂಜೆ ಧ್ಯಾನದೆಡೆಗೆ ಮನಸ್ಸು ಹರಿಸುವುದನ್ನು ತಮ್ಮದೇ ಆದ ರೀತಿಯಲ್ಲಿ ಖಂಡಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಬರೆದಂತಹ ವಚನ ಹೀಗಿದೆ: ರಸವನ್ನು ಉಗುಳ್ದು ಕಸವನ್ನು ಅಗಿಯುವವನಂತೆ, ಕೈಯ ಪಿಂಡವ ಬಿಟ್ಟು ಒಣಗೈಯ ನೆಕ್ಕುವವನಂತೆ, ತಾಯ ಮೊಲೆವಾಲನೊಲ್ಲದೆ ಬೇರೆ ವಾಲಿಂಗ್ ಎಳಸುವನಂತೆ, ಅಮೃತ ಆಹಾರ ಮುಂದಿಟ್ಟಿರಲು ಮನ ಹೇವರಿಕೆಯ ಬಿಡದವನಂತೆ, ದೀಪವ ಹಿಡಿದು ಮುಂದು ಗಾಣದಿಹ ಪರಿಯ ನೋಡ ಅಯ್ಯ, ಪರಿಯ ನೋಡ ಅಯ್ಯ. ತನ್ನಲ್ಲಿ ಗುರು ಲಿಂಗ ಜಂಗಮವಿರಲು ಅನ್ಯವಿಟ್ಟರಸುವ ಭಿನ್ನ ಜ್ಞಾನವ ನೋಡ.
ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಸಂಘ ಹಿಂಗದಿರಲು ವೇಷಭೂಷಣಗಳ ಆಸೆಯ ನೋಡ, ವೇಷಭೂಷಣಗಳ ಆಸೆಯ ನೋಡ. ಹೀಗೆ ಆದಯ್ಯನವರು ಹೇಳುತ್ತಾರೆ, ಷಡ್ರಸಾಮೃತವನ್ನು ಬಾಯಿಂದ ಉಗುಳಿ ಕಸವನ್ನು ತಿಂದು ಹಗಿಯುವವನಂತೆ, ಕೈಯಲ್ಲಿದ್ದಂಥ ಆಹಾರವನ್ನು ಎಸೆದು ಒಣಗಿದ ಕೈಯನ್ನು ನೆಕ್ಕುವವನಂತೆ, ತಾಯ ಮೊಲೆ ಹಾಲನ್ನು ಸವಿಯದೆ ಇತರೆ ಹಾಲಿಗೆ ಮನ ಸೋಲುವಂತೆ, ಕಣ್ಮುಂದೆ ಭೋಗಿಸಲು ರುಚಿ ರುಚಿಯಾದ ಅಮೃತ ಆಹಾರವನ್ನು ಇಟ್ಟಿದರೂ ಮನ ತಾಮಸ ಆಹಾರವನ್ನೇ ತಿನ್ನಲು ಹವಣಿಸುವಂತೆ, ದೀಪದ ಬೆಳಕಿದ್ದರೂ ಮುಂದೆ ದಾರಿ ಕಾಣದವನಂತೆ ಇರುವವರ ಬಗ್ಗೆ ಏನು ಹೇಳುವುದು ಎಂದು ಪ್ರಶ್ನೆ ಮಾಡುತ್ತಾರೆ. ಅದೇ ರೀತಿ ಗುರುಲಿಂಗ ಜಂಗಮವಿದ್ದರೂ ಕೂಡ ಬೇರೆಯದನ್ನು ಹರಸಿ ಪೂಜಿಸುವ ಭಿನ್ನ ಜ್ಞಾನಿಗಳ ಬಗ್ಗೆ ನಾನು ಏನು ಹೇಳಲು ಸಾಧ್ಯ ಎಂದು ಬಿಡುತ್ತಾರೆ ಆದಯ್ಯನವರು. ಇದು ಕಟು ಸತ್ಯ. ಅವರೆಲ್ಲ ಲಿಂಗವಿಡಿದು ವೇಷ ತೊಟ್ಟವರಂತೆ ಎಂದು ಬಿಡುತ್ತಾರೆ. ಇಂತಹ ವೇಷಭೂಷಕರ ಸಂಖ್ಯೆ ಸಮಾಜದಲ್ಲಿ ಹೆಚ್ಚಿದೆ. ಅದಕ್ಕೆ ಅವರು ಒಂದೆಡೆ ಹೀಗೆ ಹೇಳಿಬಿಡುತ್ತಾರೆ, ಮಂಡೆ ಬೋಳಾದಡೇನು ಹುಟ್ಟು ಬೋಳಾಗದನ್ನಕ್ಕರ, ತನು ನಿರ್ವಾಣವಾದಡೇನು ಆಸೆ ನಿರ್ವಾಣವಾಗದನ್ನಕ್ಕರ, ಇಂದ್ರಿಯ ನಿಗ್ರಹಿಯಾದಡೇನು ಷಟ್ಫಲಾನುಗ್ರಹವಾಗದನ್ನಕ್ಕರ, ಸೌರಾಷ್ಟ್ರ ಸೋಮೇಶ್ವರ ಲಿಂಗವು ಬರಿದೆ ಒಲಿವನೇ, ಬರಿದೆ ಒಲಿವನೇ. ಹೀಗೆ ಪ್ರಶ್ನೆ ಮಾಡುವ ಮೂಲಕ ಕೇವಲ ತಲೆಯ ಬೋಳಿಸಿಕೊಂಡರೆ ಸಾಲದು, ತನ್ನ ಹುಟ್ಟಿನ ಅವಗುಣಗಳು ಬೋಳಾಗಬೇಕು ಎಂದು ಬಿಡುತ್ತಾರೆ. ದೇಹಕ್ಕೆ ಬಟ್ಟೆ ಇಲ್ಲದೆ ಕೇವಲ ಕೌಪೀನ ಧರಿಸಿ ನಿರ್ವಾಣ ಸಾಧನೆ ಮಾಡಿದ್ದೇನೆ ಎಂದರೆ ಸಾಲದು, ಆಸೆ ಆಮಿಷ ಕಾಮನೆಗಳು ಬಯಕೆಗಳನ್ನು ತ್ಯಜಿಸಿ ನಿರ್ವಾಣ ಸ್ಥಿತಿಯ ಸಾಧನೆ ಮಾಡಬೇಕು ಎನ್ನುತ್ತಾರೆ. ಇಂದ್ರಿಯಗಳನ್ನು ನಿಗ್ರಹ ಮಾಡಿದ್ದೇನೆ ಎಂದರೆ ಸಾಲದು, 6 ಮನೋಸ್ಥಿತಿಗಳಾದಂತಹ ಶಮೆ ಧಮೆ ಸಹನೆ ಉಪರತಿ ಶ್ರದ್ಧೆ ಸಮಾಧಾನ ಇವುಗಳನ್ನು ಗಳಿಸಿರಬೇಕು. ಆಗ ಮಾತ್ರ ಭಗವಂತನ ಕೃಪೆ ದೊರೆಯುವುದು ಎನ್ನುತ್ತಾರೆ. ಯಾವಾಗ ಭಗವಂತನ ಕೃಪೆ ವ್ಯಕ್ತಿಗೆ ಒಲಿಯುವುದೋ ಅಂತಹ ವ್ಯಕ್ತಿಯ ಮೇರು ಸ್ಥಿತಿ ಅದೆಂತಹದ್ದು ಎನ್ನುವುದನ್ನು ಅವರು ತಮ್ಮದೇ ಆದಂತಹ ಒಂದು ಅದ್ಭುತವಾದಂತಹ ಶ್ರೇಷ್ಠ ವಚನದಲ್ಲಿ ಕಟ್ಟಿಟ್ಟಿರುವುದನ್ನು ನಾವು ಕಾಣುತ್ತೇವೆ. ವಚನ ಬಹಳ ಸುಂದರವಾಗಿದೆ. ಅವರು ಹೇಳುತ್ತಾರೆ, ವ್ಯಕ್ತಿ ಹೇಗಿರುತ್ತಾನೆ ಎಂದು. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷ, ವಿಷಯಗಳಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮ ಆನಂದವೆಡೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರನೆಂಬ ಲಿಂಗ ಬೆರಿಲ್ಲ ಕಾಣಿರೆ, ಬೆರಿಲ್ಲ ಕಾಣಿರೆ. ಎಂತಹ ವಚನ! ಆದಯ್ಯನವರು ಲಿಂಗ ಒಲಿದ ಭಕ್ತನ ಸ್ಥಿತಿ ಹೇಗಿರುತ್ತದೆ ಎನ್ನುವುದನ್ನು ಈ ವಚನ ಸಾಹಿತ್ಯದಲ್ಲಿ ಸುಂದರವಾಗಿ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ತನುವಿನಲ್ಲಿ ಮೋಹವಿಲ್ಲದ, ಮನದಲ್ಲಿ ಅಹಂಕಾರವಿಲ್ಲದ, ಚಿತ್ತದಲ್ಲಿ ಆಸೆಯಿಲ್ಲದ, ಇಂದ್ರಿಯ ವಿಷಯಗಳಲ್ಲಿ ಬಯಕೆಯಿಲ್ಲದ, ಭಾವನೆಗಳಲ್ಲಿ ದಿಗಂಬರತ್ವವನ್ನು ಸಾಧಿಸಿ ಜ್ಞಾನದಲ್ಲಿ ಪರಮ ಆನಂದವನ್ನು ಒಳಗೊಂಡವ ಎಂದು ಬಿಡುತ್ತಾರೆ. ಎಂತಹ ಮೇರುಸ್ಥಿತಿ! ಇಂತಹ ಸ್ಥಿತಿಯನ್ನು ನಮಗೆ ಬಹಳ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇಂತಹ ವಚನಗಳನ್ನು ನಮಗೆ ನೀಡಿದ ಆದಯ್ಯನವರಿಗೆ ನಮಿಸೋಣ ಎನ್ನುತ್ತಾ ಈ ದಿನದ ನುಡಿ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಸರ್ವರಿಗೂ ವಂದನೆಗಳು. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
ತಪ್ಪದೆ ಕೇಳಿ. ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.